ಓರಿಯೋದು ಪೇಸ್ಟ್ ಇತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ನನ್ನ ವ್ಲಾಗ್ ಏನು ಅಂತ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ, ಎಲ್ಲ ತಮ್ಮನೇನಲ್ಲಿ ನೋಡಿರ್ತೀರ. ಸೊ ಇವತ್ತು ನಾನು ಒಂದು ಕೇಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವಾಗ ನ್ಯೂ ಇಯರ್ ಬೇರೆ ಹತ್ರ ಬರ್ತಾ ಇದೆ, ಹಾಗೆಯೇ ಕ್ರಿಸ್ಮಸ್ ಕೂಡ ಇದೆ. ಸೊ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡ್ಬೋದು. ಕೇವಲ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಮಾತ್ರ ಬಳಸ್ಬಿಟ್ಟು ಮಾಡುವಂಥ ಕೇಕ್ ಇದು. ಸೊ ಬ್ರೆಡ್ಡಲ್ಲಿ ಮಾಡುವಂಥದ್ದು. ಸೊ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ, ಹಾಗೆಯೇ 1 ಗ್ಲಾಸ್ ಮಿಲ್ಕ್ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಚಾಕ್ಲೇಟ್ ಸಿರಪ್ ತೊಗೊಂಡಿದ್ದೀನಿ, ಮತ್ತು ಇದು ಚಾಕೋ ಚಿಪ್ಸ್, ಮತ್ತು ಇಲ್ಲಿ ಪೀನಟ್ಸ್ನ ತೊಗೊಂಡಿದ್ದೀನಿ. ಇದು ವಾಲ್ನಟ್ಸ್ ಮತ್ತು ಕ್ಯಾಶ್ಯೂಸ್. ಇದನ್ನು ನೀವು ಸ್ಕಿಪ್ ಮಾಡ್ಬೋದು, ಇದನ್ನು ಮಾತ್ರ ಯೂಸ್ ಮಾಡ್ಬೋದು ನೀವು ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ. ಇಲ್ಲಿ ಕೇಕ್ ಸಿರಪ್ ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಕೇಕ್ ಸಿರಪ್ ಇಲ್ಲ ಅಂದರೆ ನೀವು ಆಲ್ಟರ್ನೇಟಿವ್ ಆಗಿ ಹನಿನ ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ನಾನು ವೈಟ್ ಬ್ರೆಡ್ ತೊಗೊಂಡಿದ್ದೀನಿ, ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ನಿಮಗೆ ಆಪ್ಷನಲ್. ನಿಮ್ಮ ಹತ್ರ ಈ ಚಾಕ್ಲೇಟ್ಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಕೇವಲ ಡೆಕೋರೇಷನ್ಸ್ಗೆ ಮಾತ್ರ ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಈ ಕೇಕ್ ಮಾಡೋಕ್ಕೆ ಬೇಕಾಗಿರೋವಂಥದ್ದು 5 ಇಂಗ್ರೀಡಿಯೆಂಟ್ಸ್ ಮಾತ್ರ, ಬಟ್ ನನ್ನ ಹತ್ರ ಇರೋದ್ರಿಂದ ನಾನು ಬೇರೆ ಎಲ್ಲನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಜಸ್ಟ್ ಮಿಲ್ಕ್ ಮತ್ತು ಓರಿಯೋ ಬಿಸ್ಕೆಟ್, ಹಾಗೆಯೇ ಪೀನಟ್ಸ್ ಮತ್ತು ಹನಿ ಮತ್ತು ಬ್ರೆಡ್ನ ಯೂಸ್ ಮಾಡಿಕೊಂಡು ಕೂಡ ಮಾಡಬಹುದು. ಅಥವಾ ನಿಮಗೆ ಬೇಕಾಗಿರೋವಂಥದ್ದು ಬೇರೆ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ. ಟೇಸ್ಟ್ ಆಗಬೇಕು, ನೀವು ಇದನ್ನಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಚಾಕ್ಲೇಟ್ ಸಿರಪ್ ಅಷ್ಟೇ ಯೂಸ್ ಮಾಡ್ಬೋದು. ನಾನಿಲ್ಲಿ ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಲೇಯರ್ ಬ್ರೆಡ್ಗೆ ನಾನಿಲ್ಲಿ ಲೆಫ್ಟ್ ಓವರ್ ಮಿಲ್ಕ್ ಇತ್ತಲ್ವ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಓರಿಯೋದು ಪೇಸ್ಟ್ ಇತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದೇ ಮೆಥಡ್ನೇ ಫಾಲೋ ಮಾಡಬೇಕು ಅಂತ ಇಲ್ಲ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ನೀವು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಸ್ವಲ್ಪ ಚಾಕೋ ಚಿಪ್ಸ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಇನ್ನೊಂದು ಲೇಯರ್ ಇಡ್ತಾ ಇದ್ದೀನಿ ನಾನು ಇವಾಗ.
ನಾನು ಆವಾಗಲೇ ಹೇಳ್ದಂಗೆ ನೀವು ಜಸ್ಟ್ 5 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡಿಕೊಂಡು ಕೂಡ ಈ ಕೇಕ್ನ ಪ್ರಿಪೇರ್ ಮಾಡ್ಬೋದು. ಅಂದರೆ ನೀವು ಕೇಕ್ ಸಿರಪ್ ಮತ್ತು ಹನಿ ಎರಡನ್ನೂ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಎರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡಿದರೆ ಸಾಕು. ಹಾಗೆ ನಿಮಗೆ ಚಾಕ್ಲೇಟ್ ಸಿರಪ್ ಕೂಡ ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಮಾತ್ರ ಯೂಸ್ ಮಾಡಿ. ಇಲ್ಲ ಅಂದರೆ ನೀವು ಓರಿಯೋ ಬಿಸ್ಕೆಟ್ದು ಪೇಸ್ಟ್ ಏನು ಮಾಡ್ಕೊಂಡಿರ್ತೀರಲ್ವ ಅದನ್ನು ಯೂಸ್ ಮಾಡ್ಕೋಬೋದು. ಈ ಕೇಕ್ನ ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. 4 ಇಯರ್ಸ್ ಬ್ಯಾಕ್ ಒಂದು ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನಲ್ಲಿ ಈ ಕೇಕ್ನ ಪ್ರಿಪೇರ್ ಮಾಡಿದ್ವಿ. ಆವಾಗ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ನಮಗೆ ಪ್ರೈಸ್ ಕೂಡ ಸಿಕ್ಕಿತ್ತು. ಈಗಲೂ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಆ ಟೈಮಲ್ಲಿ ಸ್ವಲ್ಪ ಬೇರೆ ಥರ ಮಾಡಿದ್ವಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈಗ ಕ್ರಿಸ್ಮಸ್ ಕೂಡ ಹತ್ತಿರ ಇದೆ, ಹಾಗೆಯೇ ನ್ಯೂ ಇಯರ್ ಕೂಡ ಬರ್ತಾ ಇದೆ. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ನಾನಿಲ್ಲಿ ಕೇಕ್ ಡೆಕೋರೇಷನ್ಸ್ಗೆ ಚಾಕ್ಲೇಟ್ ಶಾರ್ಟ್ಸ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಕೀರ್ತಿ ಕೂಡ ಆಫೀಸಿಂದ ಬಂದರು, ಸೊ ಹಾಗಾಗಿ ಕ್ವಿಕ್ಕಾಗಿ ವಾಟರ್ ಮೆಲನ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.